ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. MRV ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ 10 ನಿಮಿಷದಲ್ಲಿ ಮಾಡುವ ಈ ಸಾಂಬಾರು ತುಂಬ ರುಚಿಕರವಾಗಿರುತ್ತೆ, ತುಂಬ ಚೆನ್ನಾಗಿರುತ್ತದೆ. 10 ನಿಮಿಷ ಸಾಕು ಈ ಸಾಂಬಾರು ಮಾಡೋಕ್ಕೆ. ಇದು ಹೇಗೆ ಮಾಡೋಣ ಅಂತ ನೋಡೋಣ ಬನ್ನಿ. ಇಲ್ಲಿ ಹುಳಿ ಟೊಮೆಟೊ ಒಂದು 7 ತೊಗೊಂಡಿದ್ದೀನಿ. ಫುಲ್ ಹಣ್ಣಾಗಿರೋವಂಥ 7 ಟೊಮೆಟೊ ತೊಗೊಂಡು ಒಂದು ನೀರಿಗೆ ಹಾಕಿ ಚೆನ್ನಾಗಿ ತೊಳ್ಕೊಳ್ಳೋಣ. ಚೆನ್ನಾಗಿ ತೊಳೆದು ಇದಾಗಿದೆ. ಈಗ ನೀಟಾಗಿ ಟೊಮೆಟೊವನ್ನು ಚೆನ್ನಾಗಿ ತೊಳ್ಕೊಬೇಕು. ಈಗ ಮತ್ತೊಂದು ಕಡೆ ಸ್ಟವ್ ಆನ್ ಮಾಡ್ಕೊಂಡು ನೀರು ಸೇರಿಸ್ಕೊಂಡು ಟೊಮೆಟೊ ಸೇರಿಸಿ ಚೆನ್ನಾಗಿ ಬೇಯಲು ಬಿಡೋಣ. ಈಗ ಇದು ಚೆನ್ನಾಗಿ ಬೆಂದಿದ್ದಾಗಿದೆ. ಹೀಗೆ ಸಿಪ್ಪೆ ಓಪನ್ ಆಗಬೇಕು, ಅಲ್ಲಿವರೆಗೂ ಬೇಯಬೇಕು. ಈಗ ಒಂದು ಪಾತ್ರೆಗೆ ಸೈಡಿಗೆ ಎತ್ತಿಟ್ಕೊಳ್ಳೋಣ. ಈ ಟೊಮೆಟೊ ಬೆಂದಷ್ಟು ರುಚಿಯಾಗಿರುತ್ತದೆ, ಸಾಂಬಾರು ಚೆನ್ನಾಗಿ ಬರುತ್ತದೆ. ಒಂದು ಸ್ಪೂನಿನ ಮುಖಾಂತರ ಈ ಥರ ಓಪನ್ ಮಾಡ್ಕೊಳ್ಳೋಣ. ಓಪನ್ ಮಾಡಿಬಿಟ್ರೆ ಬೇಗ ಬಿಸಿಯಲ್ಲ, ಬೇಗ ತಣ್ಣಗಾಯ್ತದೆ. ಹಂಗಾಗಿ ಸ್ಪೂನಿಂದ ಇದು ಮಾಡ್ಕೊತಾ ಇದ್ದೀನಿ, ಹಿಂಗೆ ಓಪನ್ ಮಾಡ್ಕೊತಾ ಇದ್ದೀನಿ. ಈಗ ಇದು ಓಪನ್ ಆಗಿದೆ, ಸೈಡಿಗೆ ಎತ್ತಿಟ್ಕೊತೀನಿ. ಮತ್ತೊಂದು ಸ್ಟವ್ ಆನ್ ಮಾಡ್ಕೊಂಡು ಒಂದು ಪಾತ್ರೆ ಇಟ್ಟು ಒಂದು ಸ್ಪೂನ್ ಜೀರಿಗೆ, ಒಂದು ಸ್ಪೂನ್ ಮೆಣಸು ಹಾಕ್ಕೊಂಡು ಚೆನ್ನಾಗಿ ಕಮ್ಮಿ ಉರಿಲೇ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಜಾಸ್ತಿ ಉರಿ ಫ್ರೈ ಮಾಡ್ಕೊತು ಅಂದರೆ ಸೀದೋಯ್ತದೆ, ಅಷ್ಟು ರಸಮ್ ಚೆನ್ನಾಗಲ್ಲ. ಈಗ ಒಂದು ಕುಟ್ರಾಣಿಗೆ ಹಾಕಿ ಕುಟ್ಕೊಂಡು ಸೈಡಲ್ಲಿ ಎತ್ತಿಟ್ಕೊತಾ ಇದ್ದೀನಿ. ನೀವು ಬೇಕಂದರೆ ಈಗ ಸ್ಟೋರ್ ಮಾಡಿ ಕೂಡ ಇಟ್ಕೋಬೋದು. ಈಗ ಒಂದು ಗೆಡ್ಡೆ ಬೆಳ್ಳುಳ್ಳಿ, ಒಂದು ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಒಂದು ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು ತೊಗೊಂಡಿದ್ದೀನಿ. ಇವಾಗ ಆಗಲೇ ತೆಗೆದಿಟ್ಕೊಂಡಿರೋ ಟೊಮೊಟೊ ತಣ್ಣಗಾಗಿದೆ. ಈಗ ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ. ಈಗ ಒಂದು ಸ್ಪೂನ್ ಸಾಂಬಾರು ಪುಡಿ ಹಾಕ್ಕೊಂಡು ನುಣ್ಣಗೆ ರುಬ್ಬಿಕೊಳ್ಳೋಣ. ಈಗ ಇದು ನುಣ್ಣಗೆ ರುಬ್ಬಿದಾಗಿದೆ. ಇದು ಈ ಥರ ಪೇಸ್ಟ್ ಆದರೆ ಸಾಕು. ನೋಡಿ ಎಷ್ಟು ನುಣ್ಣಗೆ ರುಬ್ಬಿದೆ, ಈ ಥರ ಆದರೆ ಸಾಕು. ಮತ್ತೊಂದು ಸ್ಟವ್ ಆನ್ ಮಾಡ್ಕೊಂಡು ಮತ್ತೊಂದು ಪಾತ್ರೆ ಇಟ್ಕೊಂಡು 1-2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ 1 ಸ್ಪೂನು ಸಾಸಿವೆ ಚಿಟಪಟ ಆದಮೇಲೆ ಒಣಮೆಣ್ಸಿನ್ಕಾಯಿ ಕಟ್ ಮಾಡಿರೋ ಒಣಮೆಣ್ಸಿನ್ಕಾಯಿ ಸೇರಿಸ್ಕೊಂಡು ಕರ್ಬೇವಿನ ಸೊಪ್ಪು ಸೇರಿಸ್ಕೊಂಡು ಗೆಜ್ಜಿರೋ ಬೆಳ್ಳುಳ್ಳಿ ಸಹಿತ ಸೇರಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ಚೆನ್ನಾಗಿ ಫ್ರೈ ಆಗಿದೆ. ಬೆಳ್ಳುಳ್ಳಿ ಹಸಿ ಸ್ಮೆಲ್ಲೆಲ್ಲ ಹೋಗ್ಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು. ಈಗ ರುಬ್ಬಿರೋ ಮಸಾಲೆನೂ ಸೇರಿಸ್ಕೊಂಡು ಜಾರ್ ತೊಳೆದು ನೀರು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಇದು ಗಟ್ಟಿಯಾಗಿದೆ. ಒಂದು ಸ್ವಲ್ಪ ತೆಳ್ಳಗಿದ್ರೆ ಟೊಮೊಟೊ ತಿಳಿ ಸಾಂಬಾರು ಚೆನ್ನಾಗೋದು, ಅನ್ನಕ್ಕೆ ಸೂಪರ್ ಆಗೋದು. ಇವಾಗ ಇಷ್ಟಾದ ಸಾಕು. ನೀವು ಎಷ್ಟು ಸಾಂಬಾರು ಮಾಡಿರ್ತೀರೋ ಅಷ್ಟು ನೋಡ್ಕೊಂಡು ನೀರು ಸೇರಿಸ್ಕೊಳ್ಳಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು 5 ನಿಮಿಷ ಬೇಯಕ್ಕೆ ಬಿಡ್ತೀನಿ. ಈಗ ಇದು ಒಂದು 5 ನಿಮಿಷ ಬೆಂದಿದ್ದಾಗಿದೆ. ಇದು ಜಾಸ್ತಿ ಏನು ಬೇಯಿಸೋದು ಬೇಡ, ಟೊಮೊಟೊ ಮೊದಲೇ ಬೇಯಿಸ್ಕೊಂಡಿರ್ತೀವಿ, ಹಂಗಾಗಿ ಜಾಸ್ತಿ ಏನು ಬೇಯಿಸೋದು ಬೇಡ. ಒಂದು 5 ನಿಮಿಷ ಬೇಯಿಸಿದ್ರೆ ಸಾಕು. 1 ಸ್ಪೂನು ಜೀರಿಗೆ, ಮೆಣಸಿನ ಪೌಡ್ರು, ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಈ ಸಾಂಬಾರು ರೆಡಿಯಾಗುತ್ತೆ. ಸೂಪರಾಗಿರುತ್ತೆ. ಚಿಕನು ಮಟನು ತಿಂದಾಗ ಈ ಥರ ಸಾಂಬಾರು, ತಿಳಿ ಸಾಂಬಾರು ಮಾಡ್ಕೊಂಡು ಕುಡಿದ್ರೆ ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ. ಇದು ಅನ್ನಕ್ಕಂತೂ ಸೂಪರಾಗಿರುತ್ತೆ, ಚೆನ್ನಾಗಿರ್ತದೆ. ನೀವು ಒಮ್ಮೆ ಟ್ರೈ ಮಾಡಿ ಇದು ಹೇಗಿದೆ ಅಂತ ಹೇಳಿ. ಸಿಂಪಲ್ಲಾಗಿ 10 ನಿಮಿಷ ಸಾಕು ಈ ಸಾಂಬಾರು ಮಾಡೋಕ್ಕೆ, ಬೇಗ ಆಗುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಬೈ ಬೈ, ಟೇಕ್ ಕೇರ್.